ಆತ್ಮೀಯ H16 ನ್ಯೂಸ್ದ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಮಲ್ಲಪ್ಪ ಜೋತಾವ್. ವಿಶೇಷವಾಗಿ ಸಾರ್ವಜನಿಕ ಉದ್ಯಮಿಗಳು ನಿಮಗೆ ಸಾಕಷ್ಟು ಚರ್ಚೆ ಮಾಡಿದ್ವಿ ನಾವು. ಹಾನಿಯಲ್ಲಿರ್ತಾವ ಮತ್ತು ಹಾನಿಯಲ್ಲಿದ್ದಾವೆ ಸುಳ್ಳೇನಲ್ಲ, ಅಲ್ಲಿ ಕೆಲವು ಎಲ್ಲೋ ಒಂದಿಷ್ಟು ಲಾಭದಲ್ಲೂ ಇದ್ದಾವೆ. ಆ ಲಾಭದಲ್ಲಿದ್ದಂಥ ಸಂಸ್ಥೆಗಳಿಂದ ಸಹಜವಾಗಿ ಸರ್ಕಾರಕ್ಕೆ ಒಂದಿಷ್ಟು ಲಾಭ ಅಂಶ ಕೊಡಬೇಕಾಗ್ತದೆ. ಅದು ಎಲ್ಲ ನಮಗೆಲ್ಲ ಗೊತ್ತಿದ್ದ ವಿಷಯ ಅದ. ಯಾಕಂದ್ರೆ ಸಾರ್ವಜನಿಕ ಉದ್ದಿಮೆ ಅಂತಂದ್ರೆ ಸಾರ್ವಜನಿಕ ದುಡ್ಡಿನಿಂದ ನಡೆಯುವಂಥದ್ದು, ಅದು ಲಾಭದಲ್ಲಿರಬೇಕು, ಅದರಿಂದ ಉದ್ಯೋಗ ಸೃಷ್ಟಿ ಆಗ್ತಾ ಇರಬೇಕು ಅನ್ನುವಂಥದ್ದು. ಅದು MSME ಆಗಿರ್ಬೋದು, ಅದು ಸಣ್ಣ ಉದ್ಯಮಿಗಳಾಗಿರ್ಬೋದು, ದೊಡ್ಡ ಉದ್ಯಮಿಗಳಾಗಿರ್ಬೋದು, ಅವು ಲಾಭದಲ್ಲಿರಬೇಕು ಅನ್ನೋದು ನಮ್ಮದು. ಆದರೆ ಇಲ್ಲ ಏನದಪ್ಪ ಅದು ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಒಟ್ಟು ಉದ್ಯಮಿಗಳು 140 ಅಂತ ಹೇಳ್ತಾ ಇದ್ದಾರೆ. 140 ಒಂದು ರಿಪೋರ್ಟದಲ್ಲಿ. ಅದರಲ್ಲೇ ಲಾಭದಲ್ಲಿದ್ದಂಥ ಉದ್ಯಮಿಗಳು 19 ಅಂತ ಹೇಳ್ತಾ ಇದ್ದಾರೆ. 19 ಲಾಭದಾಗಿದ್ದಾವೆ, ಇನ್ನುಳಿದ 121 ಉದ್ಯಮಿಗಳು ನಷ್ಟದಲ್ಲಿದ್ದಾವೆ ಅಂತೇಳಿ ಒಂದು ರಿಪೋರ್ಟ್ ಅದ. ಈ ನಷ್ಟದಲ್ಲಿದ್ದಿದ್ದು ಹೆಂಗಪ್ಪ ಬಂದ್ ಮಾಡಬೇಕು, ಪ್ರೈವೇಟ್ದವ್ರು ಕೊಡಬೇಕು ಅನ್ನೋದು ಚರ್ಚೆಗಳು ಇದ್ದಾವೆ. ಅದರಲ್ಲಿ ನಿಮಗೆ ಗೊತ್ತದ, ವಿಶೇಷವಾಗಿ ಈ ಸಾರ್ವಜನಿಕ ಉದ್ಯಮಿಗಳನ್ನ ಪ್ರೈವೇಟ್ದವ್ರು ಕೊಡುವಂಥ ಒಂದು ಪರಂಪರೆ ನಮ್ಮ ಇವರು ಬಂದ ಮೇಲೆ ಅಂದರೆ ಜೋರಾಗಿಬಿಟ್ಟದ. ಮೋದಿ ಅವರು ಬಂದ ಮೇಲೆ ಏನೋ ಹಿಂದಿನ ಒಂದು ಕಾಂಗ್ರೆಸ್ ಸರ್ಕಾರ ಅನಿವಾರ್ಯವಾಗಿ ಕೆಲವೊಂದಿಷ್ಟು ಏನೋ ಉದ್ಯಮಿಗಳನ್ನು ಪ್ರೈವೇಟ್ದವ್ರು ಕೊಟ್ಟಿದ್ದು ಇತ್ತು, ಇಲ್ಲಂತಲ್ಲ. ಆದರೆ ದೊಡ್ಡ ಪ್ರಮಾಣದಲ್ಲಿ ಕಳೆದ ಈ ಒಂದು 10 ವರ್ಷಗಳಲ್ಲಿ ಈ ಉದ್ಯಮಿಗಳನ್ನ ಪ್ರೈವೇಟ್ದವ್ರು ಕೊಡುವಂಥ ಪರಂಪರೆ ಭಾಳ ಜೋರಾಯ್ತದೆ. ಅದು ಈಗ ನಮ್ಮ ಮುಂದೆ ಅನೇಕ ಸಲ ಚರ್ಚೆನೂ ಆಗಿದೆ. ಇವತ್ತು ಈ ಒಂದು 19 ಉದ್ಯಮಗಳ ಬಗ್ಗೆ ಒಂದಿಷ್ಟು ನಾವು ಮಾತಾಡಬೇಕಾಗಿದೆ. ಯಾಕಂದ್ರೆ ಲಾಭದಲ್ಲಿರುವಂಥ ಉದ್ಯಮಿಗಳಿಗೆ ನಾವು ಸಹಕಾರ ಮಾಡಬೇಕಾಗ್ತದೆ, ಉಳಿಸ್ಬೇಕಾಗ್ತದೆ. ಇನ್ನುಳಿದ 121 ಉದ್ಯಮಿಗಳ ಸಹಿತ ಅದಕ್ಕೂ ಸಹಕಾರ ಮಾಡಬೇಕಾಗ್ತದೆ. ಅದಕ್ಕೆ ದುಡ್ಡು ಹಾಕುವಂಥ ಶಕ್ತಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆಲ್ಲ ಇದ್ದಾರೆ. ಆ ಸರ್ಕಾರದ ಮಾತಾಡ್ತಾ ಇದ್ದೀನಿ ನಾನು. ಆದರೂ ಇವು ಏನಪ್ಪ ಅಂತಂದ್ರೆ, ಒಂದು ಸರ್ಕಾರ ನಡೆಸೋದಪ್ಪ ಅಂದರೆ ಸಹಜವಾಗಿಲ್ಲ ಲಾಸದ್ದು ತೋರಿಸುವಂಥದ್ದು ನಾವು ನೋಡ್ತಾ ಇರ್ತೀವಿ. ಆದರೆ ಲಾಭದಾಗದಲ್ಲ, ಸಂತೋಷ ಪಡೋಣ. ಬಟ್ ಇಲ್ಲಿ ಏನೈತೆ ಅಂದ್ರೆ, ಹಿಂದೆ ನಮ್ಮ BJP ಸರ್ಕಾರ ಇದ್ದಾಗ ಇವರು ಲಾಭದಲ್ಲಿದ್ದಂಥ ಸಂಸ್ಥೆಗಳು ತಮ್ಮ ಲಾಭದ 12% ಸರ್ಕಾರಕ್ಕೆ ಕೊಡುವಂಥದ್ದು ವರ್ಷಕ್ಕೆ ಅಂತಿತ್ತು. ಅದನ್ನು ಇವ್ರು ಏನು ಮಾಡಿರಪ್ಪ ಅಂದ್ರೆ ಒಮ್ಮೆಗೆ 30ಕ್ಕೆ ಏರಿಸಿಬಿಟ್ರು BJPಗರು. ಅವರು ಏರಿಸಿದ್ರು ಹೆಚ್ಚಿಲ್ಲ. ಮತ್ತು ನಿಮಗೆ ಗೊತ್ತದ BJP ಸರ್ಕಾರ ಇಲ್ಲಿವರೆಗೆ ಹೆಚ್ಚು ಕಡಿಮೆ ಟ್ಯಾಕ್ಸ್ ನಡೆಸ್ತಾ ಇದೆ ಅಂತೇಳಿ ಟ್ಯಾಕ್ಸನ್ನು ಹೆಚ್ಚು ಮಾಡೋದು. ಈಗಲೇ ಮೊನ್ನೆ ನಿಮ್ಗೆ ಒಂದು ಚರ್ಚೆನೂ ಸೂಕ್ಷ್ಮವಾಗಿ ಮಾಡಿದ್ವು. ಅದ ಏನಪ್ಪ ಅಂದ್ರೆ 35% ನಮ್ಮದು GST ಮಾಡಬೇಕಂತೇಳಿ ವಿಚಾರ ಮಾಡಿದ್ದಾರೆ. ಅವ್ರು ಮಾಡಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. 28 12 5 ಎಷ್ಟು ಪರ್ಸೆಂಟೇಜ್ ಇದು ನೋಡಿರಿ. ಇದನ್ನು ಈ ಪ್ರಮಾಣದಲ್ಲಿ ಮಾಡುವಂಥ ಒಂದು ಸರ್ಕಾರ ಇಲ್ಲಿ ಕರ್ನಾಟಕದಲ್ಲಿ BJP ಸರ್ಕಾರ ಇದ್ದಾಗ 30% ನಮಗೆ ಲಾಭಾಂಶ ಕೊಡ್ರಿ ಅಂತ ಮಾಡಿದರು. ಆದರೆ ಇಲ್ಲಿವರೆಗೆ ಈ ಲಾಭದ 19 ಉದ್ಯಮಿಗಳು ಸರ್ಕಾರಕ್ಕೆ ಅಷ್ಟು ಪ್ರಮಾಣ ದುಡ್ಡು ಕೊಟ್ಟಿಲ್ಲ. ಅದು ಮಾತು ಬೇರೆ. ಈಗ ಮತ್ತೆ ಸರ್ಕಾರ ಇದ್ದು ಅವ್ರ ಮೇಲೆ ಮತ್ತೆ ನೋಟಿಸ್ ನಮ್ಮ ಕಾಂಗ್ರೆಸ್ ಸರ್ಕಾರ ಅವತ್ತು BJP ಇತ್ತು. ನೋಡಿ ಇಲ್ಲಿ ಮಜಾ ಹೆಂಗಿರ್ತದೆ ಅಂದ್ರೆ, ಈ ಸರ್ಕಾರಗಳದ್ದು ಆ 12-30 ಏರಿಸಿದ್ದು BJPಗರು ಮತ್ತು BJP ಸರ್ಕಾರ. ಅದನ್ನು ಇವರು ನಮ್ಗೆ 30 ಕೊಡ್ರಿ ಅಂತ ಬೆನ್ನೈತ್ಬಿಟ್ರು. ಮೈ ಮೇಲೆ ಬಂತು BJP ಮೇಲೆ ಹಾಕಿಬಿಡೋದು, ಬಂತು ವಸೂಲು ಮಾಡ್ಕೊಂಬಿಡೋದು. ಈ ಪ್ರವೃತ್ತಿ ಎಲ್ಲ ಸರ್ಕಾರಗಳಲ್ಲಿ ಅದ ಅನ್ನೋದು ನಾವು ಮೇಲ್ಮೇಲೆ ನೋಡ್ತಾ ಇದ್ದೀವಿ. ಒಂದು ವೇಳೆ ಲಾಸ್ ಆದರೆ ಇಲ್ಲಪ್ಪ ಅವ್ರು ಮಾಡಿದರು ಅವರಿಂದ ಆಯ್ತು ಹೇಳೋದು, ಲಾಭ ಆದ್ರೆ ನಮ್ಮಿಂದ ಆಯಿತು ಅಂತ ಹೇಳೋದು, ಲಾಭಾಂಶನ ಹೆಚ್ಚು ಕಡಿಮೆ ಹೆಚ್ಚು ಹೊಡ್ಕೊಳ್ಳೋಂಥದ್ದು ಇವೆಲ್ಲ ನೋಡ್ತಾಯಿದ್ವಿ. ಆದರೆ ಇದು ತಪ್ಪು ಅಂತ. ಯಾಕಂದ್ರೆ ಅವು 121 ಉದ್ಯಮಗಳನ್ನು ಬೆಳಿಬೇಕನ್ನ ಅವು ಲಾಭದಲ್ಲಿ ಬರಬೇಕು, ಅವು ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಮಾಡಲಾರ್ದು ಯಾವ ಉದ್ಯಮನೂ ಬೆಳೆಯೋದಿಲ್ಲ, ಉದ್ಯೋಗ ಬೆಳೆಯೋದಿಲ್ಲ, ಬಿಸ್ನೆಸ್ಸು ಆಗೋದಿಲ್ಲ. ಆದರೆ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡೋರು ಭಾಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬರ್ತಾಯಿಲ್ಲ. ಯಾಕಂದರೆ ಕೊಳ್ಳುವವ್ರ ಸಂಖ್ಯೆ ನಮ್ಮಲ್ಲಿ ಭಾಳ ಕಡಿಮೆ ಆಗಲಿಕ್ಕೆ. ಇದು ಮೇಲೆ ಹೇಳ್ತಾನೆ ಇರ್ತೀನಿ ನಾನು ಇದನ್ನು. ಕೊಳ್ಳುವವ್ರು ಹೆಚ್ಚಾದಷ್ಟೇ ಉದ್ಯಮಗಳು ಬೆಳಿತಾವೆ. ಇವತ್ತು ಕೊಳ್ಳುವವರು ಇಲ್ಲ, ಯಾಕಂದರೆ ಅವ್ರಿಗೆ ಉದ್ಯೋಗಗಳಿಲ್ಲ. ಭಾಳ ಲಿಂಕ್ ಅದ ರೀ, ಇಂಟರ್ ಲಿಂಕ್ ಅದಾವ. ಹೀಗಾಗಿ ಇವತ್ತು 120 ಉದ್ಯಮಿಗಳಿಗೆ ಇಲ್ಲಿಯೇ ಲಾಭಾಂಶ ತೊಗೊಂಡು ಹಾಕಬೇಕು ಅಂತ ಸರ್ಕಾರದೊಂದು ಯೋಜನೆ. ಒಳ್ಳೆಯ ಯೋಜನೆ ಇಲ್ಲಂತಲ್ಲ. ಆದರೆ ಈ 30% ಲಾಭಾಂಶ ಕೊಟ್ಟರೆ ಇನ್ನುಳಿದ 70% ಅವರಿಗೆ ಲಾಭ ಮಾಡ್ಕೊಳ್ಳೋದು ಏನು ಕೆಲಸ ಮಾಡ್ಕೊಳ್ಳೋದು ಇರ್ಬೋದಿಲ್ಲ ಅಂತಲ್ಲ. ಅದು ಒಳ್ಳೆಯದನ್ನು ಇಲ್ಲಂತ ಅಂದರು ಸಹಿತ ಉದ್ಯಮಿಗಳ ಏನು ನಡೆಸ್ತಾರ ಈ ಒಂದು ವ್ಯವಸ್ಥೆ ಇರೋದಲ್ಲ, ಅಥವಾ ಅಲ್ಲಿ ಅಧಿಕಾರಿಗಳು ಇದನ್ನು ಬಿಟ್ಟು ಕೊಡ್ತಾ ಇಲ್ಲ. ಕಾರಣ ಇಷ್ಟ, ನಾಳೆ ನಮಗೂ ಆಪತ್ತು ಬಂದರೆ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋಂಥ ಭಯ ಇರ್ಬೋದು. ಅಥವಾ ನಮ್ಮ ಲಾಭಾಂಶವನ್ನು 30% ತೊಗೊಂಡು ಅಷ್ಟು ಕೊಟ್ಟು ನಮ್ಗೆ ಉಳಿದೇನು ಅಂತ ಭಾವನೆ ಇರ್ಬೋದು.
ಯಾಕೆಂತಂದ್ರೆ ಯಾವುದೇ ಒಂದು ಇಂಡಸ್ಟ್ರಿ ಉಳಿದು ಬೆಳೆದು ಮುಂದುವರಿದು ನೋಡ್ಬೇಕಾಗ್ತದೆ. ಅದನ್ನು ನಂಬಿ ಅನೇಕರು ಬದುಕ್ತಾ ಇರ್ತಾರೆ, ಕಾರ್ಮಿಕರು ಬದುಕ್ತಾ ಇರ್ತಾರೆ, ಜೊತೆ ಅಧಿಕಾರಿಗಳು ಬದುಕ್ತಾ ಇರ್ತಾರೆ. ಆ ಸಮಾಜಕ್ಕೊಂದು ಅನುಕೂಲವಾಗಿರ್ತದೆ. ಮುಂಬರುವ ಜನಾಂಗಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ತಾ ಇರ್ತಾವೆ. ಕೇವಲ ಕೃಷಿ ಒಂದೇ ಅಲ್ಲ, ಅದ್ರ ಜೊತೆಗೆ ಇಂಥ ಉದ್ಯಮಗಳಿಂದಲೂ ಅನುಕೂಲಗಳು ಆಗ್ತಾ ಇರ್ತಾವೆ. ಆ ಅನುಕೂಲಗಳು ಹೆಚ್ಚಾಗಿರೋ ಅಂತ ಉದ್ದೇಶ ಅದ. ಆದರೆ ಈ 30% ಏಕಾಏಕಿ ಈಗ ವಸೂಲಿಗೆ ನಮ್ಮ ಸರ್ಕಾರ ಬೆನ್ನು ಹಚ್ಚಿದ್ದು ಅವ್ರು ಕಾರಣ ಹೇಳ್ತಾ ಇರಲಿಲ್ಲ ಅಂತಲ್ಲ. ಪ್ರತಿಯೊಬ್ಬರು ಸರ್ಕಾರ ಹೇಳಿಲ್ಲ, ಇವೆಲ್ಲ ನಾವು ಗ್ಯಾರಂಟಿಯಿಂದಾಗಲಿ ಇನ್ನುಳಿದ್ರಿಂದಾಗಲಿ ನಮಗೆ ತೊಂದರೆಗಳಾಗಿದ್ದಾವೆ, ಅದಕ್ಕೆ ಒಂದು ಸ್ವಲ್ಪ ದುಡ್ಡನ್ನು ನಾವು ಇಲ್ಲಿ ಕವರೇಜ್ ಮಾಡಿದಪ್ಪ ಅಂದರೆ ಉದ್ಯಮಿಗಳು ಹೆಲ್ಪ್ ಮಾಡೋಕೆ ಬರ್ತವೆ. ಮತ್ತು ಇನ್ನೂ ಉದ್ಯೋಗ ಲಾಭ ಶುರು ಆದವು ಅಂದ್ರೆ ಮತ್ತು ಇನ್ನೂ ಅನುಕೂಲ ಆಗ್ತದೆ, ನಮ್ಮ ಜನಕ್ಕೆ ಉದ್ಯೋಗ ಸೃಷ್ಟಿ ಆಗ್ತಾವೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂತ ಲಾಭವನ್ನು ಹೆಚ್ಚಾಗ್ತದೆ ಅನ್ನೋಂಥ ಒಂದು ಉದ್ದೇಶನೂ ಅಥವಾ ಒಂದು ದೃಷ್ಟಿಕೋನ ಇಲ್ಲಿ ಎದ್ದು ಕಾಣ್ತಾ ಇದೆ. ಅದಕ್ಕೆ ಈ ಒಂದು ಏನಪ್ಪ ಅಂದ್ರೆ ಸುತ್ತುವರಿ ಹೊರಡಿಸದ ಆರ್ಡರ್ ಮಾಡಿದಂಗೆ ಆಗ್ಯದ, ನೀವು ಕಳಿಸ್ಬೇಕ್ರಿ 30% ಕೊಡ್ರಿ, ನೀವು ಕೊಟ್ಟಿಲ್ಲ ಅಂತೇಳಿ. ಇದು ಒಂದು ರೀತಿ ನ್ಯಾಯಬದ್ಧವಾಗಿ ಕಂಡು ಸಹಿತ ಈ ಲಾಭದ 19 ಉದ್ಯಮಿಗಳು ಇದನ್ನು ಕೊಡೋದಕ್ಕೆ ಹಿಂದೇಟು ಯಾಕೆ ಆಗ್ತಾ ಇದ್ದಪ್ಪ ಅಂದರೆ ಇದು ಭಾಳ ಆಗ್ತದೆ. 12ರಿಂದ 15% ಮಾಡಿ, ಬಟ್ 20 ಮಾಡಿರಿ ಅನ್ನೋಂಥದ್ದು ಇರ್ಬೋದು ಅವರಲ್ಲೇ. ಯಾಕಂದರೆ ಅದು ಖಚಿತವಾಗಿ ಗೊತ್ತಿಲ್ಲ. ಆದರೆ 12 ಇದ್ದು ಒಮ್ಮೆಗೆ 30 ವರ್ಷದ ಮಾತ್ರ ಈ ಒಂದು ಉದ್ಯಮಿ ಲಾಭದ ಉದ್ಯಮಿಗಳಿಗೆ ಒಂದು ರೀತಿ ಶಾಕ್ ಆದಂಗಾಗಿದೆ ಅಂತ ಅನ್ನಿಸ್ತದೆ. ಅದಕ್ಕಾಗಿ ಸರ್ಕಾರ ಇವತ್ತು ಉದ್ಯಮಿಗಳಿಗೆ ಅಲ್ಲಿ ತೆಗೆದುಕೊಂಡಂಥ ಒಂದದ್ದು ಎಷ್ಟು ಲಾಭಾಂಶ ತೆಗೆದುಕೊಳ್ತದೋ ಆ ಲಾಭಾಂಶವನ್ನು ಈ ಲಾಸ್ ಆದಂಥ ಮತ್ತು ಪೆಟ್ಟಿದಂಥ 121 ಇದ್ದಾವೆ ಯಾವ ಇಂಡಸ್ಟ್ರಿಗಳು ಉದ್ಯಮಿಗಳು, ಅವುಗಳಿಗೇನ ಬಳಸಬೇಕು ಅದನ್ನು ಅನ್ನೋದು ಇಲ್ಲಿ ಒಂದು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಷಯ ಅದ. ಯಾಕಂದ್ರೆ ದುಡ್ಡು ಎಲ್ಲಿದೋಗಿ ನೋಡಿರಿ, SC ST ಸಲುವಾಗಿ ದುಡ್ಡು ಇಟ್ಟಿದ್ದಿತ್ತು ಇಂಪ್ರೂವ್ಮೆಂಟ್ ಸಲುವಾಗಿ, ಅಲ್ಲಿ ದುಡ್ಡು ತೆಗೆದುಕೊಂಡು ಇದಕ್ಕೆ ಗ್ಯಾರಂಟಿಗೆ ಹಾಕ್ಕೊಂಡ್ರು ಅಂತ ಅವ್ರ ಮೇಲೆ ಆರೋಪ ಇದೆ ಸರ್ಕಾರದ ಮೇಲೆ. ಮತ್ತು ಈ ಒಂದು 30% ತೊಗೊಂಡು ಮತ್ತು ಬೇಳೆ ಅದಕ್ಕೂ ಇವತ್ತು ಯಾಕಪ್ಪ ಅಂತಂದ್ರೆ ಮಹಿಳೆಯರಿಗೆ ಪ್ರತಿ ತಿಂಗಳು ಕೊಡ್ತಿರುವಂಥ 2,000 ರೂಪಾಯಿದ್ರು ಏನೋ ಒಂದಿಷ್ಟು 2-3 ತಿಂಗಳು ಕೊಟ್ಟಿಲ್ಲ ಅಂತ ಬರ್ತಾ ಇದ್ದಾವೆ. ಅಂದ್ರೆ ಈ ದುಡ್ಡನ್ನು ತಮ್ಮ ಗ್ಯಾರಂಟಿಗಳಿಗೆ ಬಳಸಬಾರ್ದು ಅನ್ನೋಂಥ ಒಂದು ಮಾತು ಇರ್ಬೋದು ಇದ್ರಿ. ಯಾಕಂದ್ರೆ 30%ದೊಳಗೆ ಇವ್ರು ಇದಕ್ಕೆ ಹಾಕ್ತಾರಪ್ಪ, ಲಾಸ್ ಆದ ಉದ್ಯಮಿಗಳು ಹಾಕ್ತಾರೆ ಅನ್ನೋ ಗ್ಯಾರಂಟಿ ಏನದ. ಅದಕ್ಕೆ ಇನ್ನುಳಿದ ಎಲ್ಲೆಲ್ಲಿ ತಮಗೀಗ ಹೆಸರು ಕೆಡಬಾರದು ಅನ್ನೋ ದೃಷ್ಟಿಕೊಂಡ ಶುರುವಂತೆ ಮಾಡಿದ್ದಾರೆ ಗ್ಯಾರಂಟಿಗಳನ್ನ. ಅವ್ರು ಉಳಿಸೋದ್ರೊಳಗೆ ದುಡ್ಡಿನ ಉಪಯೋಗ ಮಾಡೋ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಅದು ಅಂಥ ಒಂದು ಪರಿಸ್ಥಿತಿ ಆಗಲಾರ್ದ ಈ 30% ಲಾಸ್ ಅಂತ ಇಂಡಸ್ಟ್ರಿಗೆ ಬಳಸಿ ಅಲ್ಲಿ ಉತ್ಪನ್ನ ಬರುವಂಗೆ ಆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಂದು ಒಳ್ಳೆಯ ಹೆಜ್ಜೆ ಆಗ್ಬೋದು ಅಂತೇಳಿ ಭಾಳಷ್ಟು ತಜ್ಞರ ಅಭಿಪ್ರಾಯ ಇದೆ. ಆರ್ಥಿಕ ತಜ್ಞರು ಈಗಾಗಲೇ ಚರ್ಚೆಗಳು ನಡೆದ ವಿಷಯದಲ್ಲ. ಈ 140 ಇಂಡಸ್ಟ್ರಿಗಳಲ್ಲಿ 19 ಬರೀ ಕೇವಲ 19 ಇದ್ದಾವೆ. ಇನ್ನು 121 ನಷ್ಟದಲ್ಲಿರುತ್ತಂಥ ಉದ್ಯಮಗಳಿದ್ದಾವೆ. ಇವುಗಳನ್ನೂ ಉಳಿಸಬೇಕು, ಅಲ್ಲಿ ಕಾರ್ಮಿಕರನ್ನು ಉಳಿಸಬೇಕು, ಅವ್ರಿಗೆ ಬದುಕೊಡ್ಬೇಕು. ಕೊಡೋ ಸಲುವಾಗಿ ಇದು 30% ತೆಗೆದುಕೊಳ್ಳೋದು ಯೋಗ್ಯ ಅಂತ ಇವತ್ತು ಅನಿಸಿದ್ರು. ಆ ಒಂದು 19 ಇಂಡಸ್ಟ್ರಿಗಳ ಅಲ್ಲಿ ಆಡಳಿತ ವ್ಯವಸ್ಥೆ ಇದ್ದಿದ್ದು ಮುಂದಾಗ್ತಾ ಇಲ್ಲ ಅನ್ನೋದು ಇವತ್ತು ಮುಂಬಗೆ ಬಂದಂಥ ಒಂದು ಚರ್ಚೆ. ಈ ಚರ್ಚೆ ಯಾವ ರೂಪ ಪಡಿತದೋ ಗೊತ್ತಿಲ್ಲ. ಬಟ್ ಇದು ಮಾತ್ರ ಆ ಉದ್ಯಮಿಗಳ ದೃಷ್ಟಿಯಿಂದ ನೋಡಿದರೆ ಹೌದಪ್ಪ ಬೇಕು ಇವಕ್ಕೆ ಹೆಲ್ಪ್ ಅಂತೇಳಿ. ಆದರೆ ಸರ್ಕಾರಕ್ಕೆ ಮತ್ತೊಮ್ಮೆ ಕೇಳುವಂಥದ್ದು ಏನಪ್ಪ ಅಂತಂದ್ರೆ, ಇದು ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಉದ್ಯಮಿಗಳಿದ್ದಾವೆ. ಇಲ್ಲಿ ನೀವು ದುಡ್ಡನ್ನು ಕೇವಲ ಈ 30% ಲಾಭದ ಮೇಲೆ ವಿಚಾರ ಮಾಡೋಕ್ಕಿಂತಲೂ ಇನ್ನಷ್ಟು ಬೇರೆ ಬೇರೆ ಸೋರ್ಸ್ಗಳಿಂದ ಏನಾದರೂ ತರಲಿಕ್ಕೆ ಸಾಧ್ಯ ಅದರ ಅಂತೇಳಿ. ಹೇಗಪ್ಪ ಅಂದ್ರೆ 30% ಹೆವಿ ಅನ್ನಿಸ್ತದೆ. ಅದಕ್ಕಿಂತ ಸ್ವಲ್ಪ ಕಡಿಮೆ ಪರ್ಸೆಂಟೇಜ್ ತೊಗೊಂಡು ಇನ್ನುಳಿದ ಕ್ಷೇತ್ರಗಳಿಂದ ಇನ್ನುಳಿದ ಇಲಾಖೆಗಳಿಂದ ತೆಗೆದು ಹಾಗೆ ಉದ್ಯೋಗಗಳು ತಮ್ಮ ಕಾಲಲ್ಲಿ ನಿಲ್ಲುವಂಗೆ ಮಾಡಿದರೆ ಅವಕ್ಕೆ ಅನುಕೂಲಗಳು ಮಾಡಿಕೊಟ್ರೆ ಇನ್ನೂ ಆಗ್ಬೋದು ಅಂತ. ಯಾಕಂದ್ರೆ ಭಾಳಷ್ಟು ಉದ್ಯಮಿಗಳಾಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಇರಲಾರ್ದಕ್ಕೆ ಲಾಸನ್ನು ಅನುಭವಿಸ್ತಾ ಇರ್ತಾವೆ. ಯಾಕಂದ್ರೆ ಅಲ್ಲಿ ಪೇಮೆಂಟ್ ಮಾಡೋದಾಗಲಿ ಅಥವಾ ವರ್ಕ್ ಮಾಡೋರು ಏನೋ ಹೆಚ್ಚು ಕಡಿಮೆ ಆಗಿರ್ತಾವೆ. ಅವುಗಳ ಸಹಿತ ಇನ್ನೊಮ್ಮೆ ಈ ಒಂದು ವಿಷಯದಲ್ಲೇ ತನಿಖೆಯನ್ನು ಮಾಡಿಸಿ ವಿಚಾರ ಮಾಡಿಸಿ ಏನು ಆ್ಯಕ್ಚುಲಿ ಪ್ರಾಬ್ಲಮ್ ಇದಾವೆ ಆ ಪ್ರಾಬ್ಲಮ್ ಸಾಲ್ವ್ ಹುಡುಕುವಂಥ ಪರಿಹಾರ ಹುಡುಕುವಂಥ ಪ್ರಯತ್ನ ಮಾಡಿದಾಗ ಇದು ಒಳ್ಳೆಯದಾಗ್ಬೋದು. ಏನೂ ಇರಲಿ, ಒಟ್ಟಿನಲ್ಲಿ ಸರ್ಕಾರ ಇದ್ದಿದ್ದು ಒಂದು 30% ತೆಗೆದ ನಷ್ಟದ ಉದ್ಯಮಗಳು ಶುರು ಮಾಡ್ತಾನಂತ ಅನ್ನುವಂಥ ಒಂದು ಒಳ್ಳೆಯ ಆಂಬಿಷನ್ ಇಟ್ಕೊಂಡು ಮಾಡ್ತಾಯಿದ್ದೆ. ದಯವಿಟ್ಟು ಆ ದುಡ್ಡು ಅಲ್ಲೇ ಇನ್ವೆಸ್ಟ್ ಆಗಿರಿ, ಅವ್ರಿಗಿಂದ ವಸೂಲಿ ಆದಂಥದ್ದು ಮತ್ತು ಅವ್ರ ಸಮಸ್ಯೆನ ಯಾಕೆ ಮಾಡ್ತಾಯಿಲ್ಲ ಇಲ್ಲಿವರೆಗೆ ಅದನ್ನು ಚರ್ಚೆ ಮಾಡಬೇಕಾಗಿತ್ತು ಸರ್ಕಾರ. ಅವ್ರ ಮಾತುಗಳನ್ನ ಕೇಳ್ಕೊಂಡು ಮುಂದಿನ ಹೆಜ್ಜೆ ಇಡಬೇಕಾಗ್ಯದ. ಇವ್ರು ಹೇಳಿದ ತಕ್ಷಣ 30%, 40-50% ಅನ್ನೋಕ್ಕಿಂತಲೂ ಅದು ಹೌದು ಜೆನ್ಯೂನ್ ಅದ ಅಂತ ಸರ್ಕಾರ ಅವ್ರಿಗೆ ಕನ್ವಿನ್ಸ್ ಮಾಡಲಿ. ಯಾಕೆ ಅವ್ರದ್ದು ದುಡ್ಡು ಅದು ಬೇಕಾದ್ರೆ ತೊಳಿಕ್ಕೆ ಬರ್ತದೆ, ಅದೇನಿಲ್ಲ ಅಂತಲ್ಲ. ಮತ್ತು ಅದೇ ಕಾಲಕ್ಕೆ ಅವರಾದರೂ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಉತ್ತರ ಕೊಡಲಿ ಅಂತ ಸಂಘರ್ಷ ಆಗಲಾರ್ದ ಒಬ್ಬರೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮಾಡಿದರೆ ನಮ್ಮ ಈ ಸೋತ ಅಥವಾ ನಷ್ಟದಲ್ಲಿರುತ್ತಂಥ ಉದ್ಯಮಿಗಳಿಗೂ ಒಂದು ಅನುಕೂಲ ಆಗ್ತದೆ. ಜೊತೆಗೆ ನಮ್ಮಿಂದ ಸಹಾಯ ಆಯ್ತು ಬರುವಂಥ ಖುಷಿನೂ ಅಲ್ಲಿ ಆಡಳಿತ ಮಂಡಳಿಗಳಿಗೆ ಈ ಒಂದು 19 ಏನು ಲಾಭದ ಒಂದು ಉದ್ಯಮಿಗಳಿದ್ದಾವೆ ಅವರಿಗೂ ಒಂದು ರೀತಿ ಸಮಾಧಾನ ಆಗ್ಬೋದು ಅಂತ ಒಂದು ತರ್ಕ. ನೋಡೋಣ, ಎಲ್ಲ ತರ್ಕಗಳು ಏನೇ ಇರಲಿ, ಒಟ್ಟಿನಲ್ಲೇ 19 ಲಾಭದ ಈ ಉದ್ಯಮಿಗಳು ಒಂದು ಈ ಸಂದರ್ಭದಲ್ಲೇ ಒಂದು ಕಠಿಣ ಸಂದರ್ಭದಲ್ಲೇ
ಒಂದಿಷ್ಟು ಸಹಕಾರಿ ಆದರೆ ಭಾಳ ಉತ್ತಮ ಅನ್ನುವಂಥದ್ದು ಸಾಮಾನ್ಯವಾದ ಒಂದು ಮಾತು. ಅದಕ್ಕೆ ಈ ದಿಶೆಯಲ್ಲೇ ಒಂದಿಷ್ಟು ಹೆಜ್ಜೆ ಇಟ್ಟು ಒಳ್ಳೆಯದು ಅಂತ ಹೇಳ್ತಾ ಈ ಒಂದು ವಿಶಿಷ್ಟವಾದ ಚರ್ಚೆ ನಿಮ್ಮೊಂದಿಗೆ ಮಾತಾಡಿದ್ದಕ್ಕೆ ಅದು ಬಂದಿದ್ದು ಈಗಾಗಲೇ ಎಲ್ಲ ಪತ್ರಿಕೆಗಳಿಗೂ ಬಂದದ. ಇದನ್ನು ತಾವು ನೋಡೆ ಯಾಕಂದರೆ ಇದರಲ್ಲಿ ಸಾರ್ವಜನಿಕರಿಗೆ ಇನ್ವಾಲ್ವ್ ಆಗಬೇಕಾಗಿದೆ. ಇವತ್ತು ಜನ ತಿಳ್ಕೊಬೇಕಾಗಿದೆ ಇದನ್ನೆಲ್ಲ. ಯಾಕೆ ಇದನ್ನು ಎತ್ತಿ ಹೇಳಿಕ್ಕೆ ಹತ್ತದಪ್ಪ ಅಂತಂದ್ರೆ ಜನ ತಿಳ್ಕೊಬೇಕು ನಮ್ಮಲ್ಲಿ ಏನು ನಡೀತಾ ಇದೆ, ದುಡ್ಡು ಎಲ್ಲಿದ್ದು ಹಾಕ್ತಾರೆ ಸರ್ಕಾರ, ಏನು ಎಂತು ಅಂತೇಳಿ ಜನ ತಿಳ್ಕೊಂಡು ಅದು ತಾವು ಇನ್ವಾಲ್ವ್ ಆಗಿ ಹೌದಪ್ಪ ಇಂಥ ಲಾಸ್ ಇಂಡಸ್ಟ್ರಿಗಳಿದ್ದಾವೆ ಬೆಳೆಸ್ಬೇಕು, ಜನರಿಗೆ ಉದ್ಯೋಗ ಬೇಕು ಅನ್ನೋಂಥ ಒತ್ತಡ ಸರ್ಕಾರ ಮಾಡಿ ಹೇಳ್ತಾನೆ ಲಾಭದ ಉದ್ಯಮಿಗಳು ಉಳಿಸುವಂಥ ಪ್ಲ್ಯಾನ್ಗಳು ಮಾಡುವಂಥದಕ್ಕೆ ಜನನೂ ಸಹಿತ ಸ್ಪಂದಿಸ್ಬೇಕಂತೇಳಿ ಈ ಮಾತನ್ನು ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಸ್ಕೋಬೇಡ ಅಂತ ಹೇಳ್ತಾ H16 ನ್ಯೂಸ್ ಇದು ಸತ್ಯ ಕೈಗೊಂಡು ವಂದನೆಗಳು.